ಹಾಯ್ ಗೈಸ್. ಎಲ್ಲರೂ ಅಂತಿರ್ತಾರೆ ಈ ಲೋವರ್ ಬೆಲ್ಲಿ ಜಾಸ್ತಿ ಆಗುತ್ತೆ, ಲೋವರ್ ಬಾಡಿ ಥೈ ಹಿಪ್ ಫ್ಯಾಟ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಡೆಲಿವರಿ ಆದಮೇಲೆ, ಎಸ್ಪೆಷಲಿ ಮಾಮ್ಗಳಿಗೆ. ಯಾಕೆ, ವಾಟ್ ಈಸ್ ದ ರೀಸನ್ ಅನ್ನೋರಿಗೆ ಈ ವಿಡಿಯೋ ಇದು. ಎಸ್ಪೆಷಲಿ ಎದಕ್ಕಾಗುತ್ತಪ್ಪ ಒಂದೇ ವರ್ಡಲ್ಲ ಅಂತ ಹೇಳಿದ್ರೆ, ಇಸ್ಟ್ರೋಜನ್ ಹಾರ್ಮೋನು ಜಾಸ್ತಿ ಆಗಿರೋದ್ರಿಂದ ಬಾಡಿಯಲ್ಲಿ. ಏನಿದು ಕೆಲವೊಬ್ರು ಅಂತಿರ್ತಾರೆ ಹಾರ್ಮೋನ್ ಏನೋ ಪ್ರಾಬ್ಲಮ್ ಆಗಿದೆ, ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತಿರ್ತಾರೆ. ಕೆಲವೊಬ್ಬರಿಗೆ ಪಿ ಸಿ ಓ ಸ್ ಇರುತ್ತೆ, ಅವ್ರಿಗೆ ಬೇರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಅವ್ರಿಗೆ ಬೇರೆ. ಬಟ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಎಸ್ಪೆಷಲಿ ಇಸ್ಟ್ರೋಜನ್ ಹೆಚ್ಚಾಗ್ತಾ ಇದೆ ಅನ್ನೋದೇನಿದು ಅನ್ನೋದಿದ್ರೆ ಈ ವಿಡಿಯೋನ ನೋಡಿ. ಸೊ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾ ವರ್ಲ್ಡ್. ಈ ಹಿಸ್ಟ್ರೋಜನ್ ಹಾರ್ಮೋನ್ ಅಂದರೆ ಏನು, ಎದಕ್ಕೆ ಯೂಸು ಬಾಡಿ ಒಳಗೆ ಅಂತ ಅನ್ನೋದಕ್ಕೆ ಕ್ವಶನ್ಸ್ ಇದ್ದರೆ, ಯಾಕೆ ಲೋವರ್ ಬೆಲ್ಲಿ ಫ್ಯಾಟ್ ಆಗುತ್ತೆ. ಫಸ್ಟ್ ಹಾರ್ಮೋನ್ ಒಳಗೆ ಪ್ರೊಜೆಸ್ಟ್ರಾನ್ ಅಂತ ಇಸ್ಟ್ರೋಜನ್ ಅಂತ 2 ಹಾರ್ಮೋನ್ಸ್ ಬರ್ತವೆ. ಎಸ್ಪೆಷಲಿ ನಮಗೆ ಹೆಣ್ಮಕ್ಳಿಗೆ ಕರೆಕ್ಟಾಗಿರ್ಬೇಕಂತಂಥೇಳಿ ಇಸ್ಟ್ರೋಜನ್ ಹಾರ್ಮೋನಿಂದ ಏನಾಗುತ್ತೆ, ಅದು ಎಕ್ಸ್ಟ್ರಿಕ್ಟ್ ಆಗಬೇಕು, ಬಾಡಿ ಒಳಗಿಂದ ಹೊರಗಡೆ ಹೋಗಬೇಕು. ಇದೇನಾಗುತ್ತೆ, ಸ್ಟ್ರೆಸ್ಸಿಂದ ಜಾಸ್ತಿ ಭಾಳ ಮನುಷ್ಯ ಸ್ಟ್ರೆಸ್ ತೊಗೊಳಕತ್ತಂದರೆ ಮತ್ತು ಇನ್ಆ್ಯಕ್ಟಿವ್ ಆದನಂದರೆ, ಸ್ಟ್ರೆಸ್ ಎಸ್ಪೆಷಲಿ ಹೆಚ್ಚಾಗಿ ಇದರಿಂದ ಏನಾಗುತ್ತೆ, ಹಾರ್ಮೋನು ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತು ಅಂತಂದರೆ ಫ್ಯಾಟ್ ಸ್ಟೋರೇಜ್ ಸ್ಪೀಡ್ ಅಪ್ ಆಗುತ್ತೆ. ಈಗ ನೋಡಿ, ದಪ್ಪ ದಪ್ಪ ಆಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಯೂಶ್ವಲಿ ತಿಂತಾ ದಪ್ಪ ಆಗ್ತೀವಿ. ದಪ್ಪ ಆಗಕತ್ತಿರ್ತೀನಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಇನ್ನೂ ಸ್ಪೀಡಾಗಿ ನಮ್ಮದು ವೇಟ್ ಗೇನ್ ಆಗುತ್ತೆ. ಎಸ್ಪೆಷಲಿ ಲೋವರ್ ಬೆಲಿ, ಕೈಕಾಲು ಸಣ್ಣ ಇರ್ತಾವೆ, ಕೈ ಸಣ್ಣ ಇರ್ತಾವೆ, ಅಪ್ಪರ್ ಬಾಡಿ ಸಣ್ಣ ಇರುತ್ತೆ. ಬಟ್ ಏನು ಲೋವರ್ ಬೆಲ್ಲಿ ಮತ್ತು ಏನು ಹಿಪ್ ಫ್ಯಾಟ್ ಹಿಂದ್ಗಡೆ ಅವೆಲ್ಲ ಫ್ಯಾಟ್ ಜಾಸ್ತಿ ಇರ್ತದೆ. ಯಾಕಂದರೆ ಈ ಇಸ್ಟ್ರೋಜನ್ ಹಾರ್ಮೋನ್ ಇದೇನು ಮಾಡುತ್ತೆ, ಈಗ ಎಸ್ಪೆಷಲಿ ಮನುಷ್ಯ ಪಾಪು ಆದಮೇಲೆ ಸ್ಟ್ರೆಸ್ ಭಾಳ, ಪಾಪು ಆದಮೇಲೆ ಮಗಳು ಕರ್ಕೊಳ್ಳೋದು, ಅಥವಾ ಅವಳು ಟಾಡ್ಲರ್, ಎಸ್ಪೆಷಲಿ ಟಾಡ್ಲರ್ ಅಂತಂದರೂ ಸ್ಟ್ರೆಸ್ಸಿಗೆ ಏನಾಗುತ್ತೆ, ಅವ್ರನ್ನ ಮೇಂಟೈನ್ ಮಾಡೋಕ್ಕೆ ಒಂದು ಇದು ಬೇಕಾಗುತ್ತೆ. ಸೊ ಅಷ್ಟೊಬ್ಬರು ಸಪೋರ್ಟ್ ಬೇಕಾಗುತ್ತೆ, ಅಷ್ಟು ಕಿರಿಕಿರಿ ಮಾಡ್ತಾವೆ ಮಕ್ಕಳು. ಸೊ ಇದರಿಂದ ಏನಾಗುತ್ತೆ, ಮನುಷ್ಯನಿಗೆ ಅಥವಾ ಐದರ್ ಮೇ ಬಿ ಫ್ಯಾಮಿಲಿ ಇಶ್ಯೂಸು, ಇವು ಮೇನ್ ರೀಸನ್ಸ್ ಆಗ್ಬೋದು. ಒಂದು ಹೊರಗಡೆ ಫುಡ್ಡಿಂದ ತಿಂತಿರ್ಬೋದು, ಫ್ರೈಡ್ ಐಟಮ್ಸು, ಇಂಬ್ಯಾಲೆನ್ಸ್ ಫುಡ್ ಮಾಡ್ತಿರ್ಬೋದು, ಬ್ಯಾಲೆನ್ಸ್ ಫುಡ್ ಡಯಟ್ ಇರೋಂಗಿಲ್ಲ, ಹೆವಿ ಶುಗರ್ ಕನ್ಸ್ಯೂಮ್ಷನ್ ಆಗಿರ್ಬೋದು, ಸ್ಟ್ರೆಸ್ ಕಂಡೀಷನು, ಆಫ್ಟರ್ ಪ್ರೆಗ್ನೆನ್ಸಿ, ಇದರಿಂದ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದರಿಂದ ಓಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು. ಇವಾಗ ಇದ್ರ ಸಿಮ್ಟಮ್ಸ್ ಏನು, ಏನಂದರೆ ಎಸ್ಪೆಷಲಿ ಮೇನ್ಲಿ ಇದು ಲೋವರ್ ಬೆಲ್ಲಿ, ಲೋವರ್ ಬಾಡಿ ವೇಟ್ನ ಗೇನ್ ಮಾಡುತ್ತೆ. ಎಸ್ಪೆಷಲಿ ಥೈ ಏರಿಯಾ, ಹಿಪ್ ಫ್ಯಾಟ್ ಏರಿಯಾ ಮತ್ತು ಲೋವರ್ ಬೆಲ್ಲಿ ಅಂತಲ್ಲಿ ಎಸ್ಪೆಷಲಿ ಫ್ಯಾಟ್ನ ಜಾಸ್ತಿ ಸ್ಟೋರೇಜ್ ಮಾಡಿ ಇಟ್ಕೋತದ. ಇದು ಮೇನ್ ಸಿಮ್ಟಮ್ಸ್ಗಳು ಎಸ್ಪೆಷಲಿ ಹೆಣ್ಮಕ್ಳಿಗೆ. ಓಕೆ, ಹಾಗಾದರೆ ಇದನ್ನು ಹೇಗೆ ಕ್ಯೂರ್ ಮಾಡೋದು, ಯಾವ ಥರ ಮಾಡೋದು ಅನ್ನೋದಾದರೆ, ಎಸ್ಪೆಷಲಿ ನಮ್ದು ಲೈಫ್ ಸ್ಟೈಲ್ನ ಫುಲ್ ಮಾಡಿಫಿಕೇಷನ್ ಮಾಡಬೇಕು. ಲೈಫ್ ಸ್ಟೈಲ್ ಹೆಂಗೆ ಮಾಡಿಫಿಕೇಷನ್ ಮಾಡ್ಬೇಕು ರೀ, ನಮ್ಮದು ಸ್ಟ್ರೆಸ್ಫುಲ್ ಲೈಫೇ ಅದೇ, ಹೇಗೆ ಮಾಡಲೇಬೇಕು. ನೀನು ಆರಾಮಿದ್ದಿ, ನೀನು ಚೆನ್ನಾಗಿದ್ದೆ ಅಂತಂದರೆ ಅಂದೇನೆ ಉಳಿದವರೆಲ್ಲ. ನೀನೇ ಚೆನ್ನಾಗಿಲ್ಲ ಅಂದರೆ ಇನ್ನೊಬ್ರು ಯಾರೂ ನಮಗೆ ಇರೋದಕ್ಕೆ ಆಗಲ್ಲ. ಸೊ ಒಂದು ಗೋಲ್ ಅಂತ ಇಟ್ಕೋಬೇಕಷ್ಟೆ. ನಾವು ಯಾರಿಗೋಸ್ಕರ ಬದುಕಾಗತ್ತೀವಿ, ಇದಕ್ಕೆ ಬದುಕಾಗತ್ತೀವಿ, ಬೇರೆಯವ್ರಿಗೋಸ್ಕರ ಬದುಕೋತೀವಿ, ನಮಗೋಸ್ಕರ ಬದುಕೋದು, ನಮ್ಮಿಂದ ಯಾರಾದ್ರೂ ಜೀವ ಬದುಕ್ತಾ ಇದ್ದೇನಾ ನಮಗೋಸ್ಕರ ಅನ್ನೋದು ಎಟ್ಲೀಸ್ಟ್ ಅದರ ಇಟ್ಕೊಂಡು, ನಾನು ಅನ್ನೋದು ನಮಗೋಸ್ಕರ ನಾವು ಬದುಕಬೇಕು. ನಾವು ಕರೆಕ್ಟಾಗಿರಬೇಕು ಅಂತಂದರೆ ಹೆಲ್ದಿಯಾಗಿರಬೇಕು. ನಂಬಿ ನಮ್ಮ ಮಕ್ಕಳು ಇರ್ತಾವಂದರೆ ಅವ್ರನ್ನ ಒಂದು ಮೆಟ್ಟಿಗೆ ಹತ್ತೋತನಾದರೂ ನಾವು ಹೆಲ್ದಿಯಾಗಿರಬೇಕು. ಸೊ ಅವ್ರನ್ನ ಒಂದು ದಡ ತಿಳ್ಸೋಕ್ಕಾಗಿದ್ರು ಹೆಲ್ದಿಯಾಗಿರ್ಬೇಕಂದ್ರೆ ನಾವೊಂದು ಆ ಥರ ಗೋಲ್ ಇಟ್ಕೋಬೇಕು ತಲೆಯಾಗಿರು. ನನ್ನ ಮಗಳನ್ನ ಈ ಥರ ಒಂದು ಹೆಲ್ದಿಯಾಗಿ ಲೈಫ್ನ ಕೊಡಬೇಕು, ಸೊ ನಾನು ಕರೆಕ್ಟ್ ಇದ್ದರೆ ನನಗೆ ಕೊಡೋಕ್ಕಾಗುತ್ತೆ ಅಂದಮೇಲೆ, ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಚೇಂಜ್ ಅಂತಂದರೆ ಫಸ್ಟ್ ಸ್ಲೀಪಿಂಗ್ ಪ್ಯಾಟರ್ನ್ ಕರೆಕ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕಂಪ್ಲೀಟಾಗಿ 8 ಅವರ್ ನಿದ್ದೆ ಆಗಲೇಬೇಕು. ನೀವು 7 ಅವರ್ ಮಾಡ್ತೀರಿ, 6 ಅವರ್ ಮಾಡ್ತೀರಾ ಟೋಟಲ್, ಆ ಥರ ಅಲ್ಲ. ಓನ್ಲಿ ಕಂಪಲ್ಸರಿ 8 ಅವರ್ ನಿದ್ದೆ ಆಗಲೇಬೇಕು. ಓಕೆ, ಪಾಪು ಇದೇ ಆಗಲ್ಲ ಅಂತಂದರೆ ಎಷ್ಟು ನೈಟ್ ಕವರ್ ಆಗುತ್ತೆ ಅಷ್ಟು ಕವರ್ ಮಾಡಿ, ಮಧ್ಯಾಹ್ನ ಒಂದು 2 ಅವರ್ ರೆಸ್ಟ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಯ್ತಂದ್ರೆ ಸ್ಟ್ರೆಸ್ ಆಗಲ್ಲ ಅಂತಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲ್ಲ, ಕಾರ್ಟಿಸಲ್ ಪ್ರೊಡಕ್ಷನ್ ಆಗಲ್ಲ, ಫ್ಯಾಟ್ ಸ್ಟೋರೇಜ್ ಆಗೋದೇ ಇಲ್ಲ, ಇಸ್ಟ್ರೋಜನ್ನು ಇದು ಆಗುತ್ತೆ. ಸೊ ಅದಕ್ಕಾಗಿ ನಿದ್ದೆನೇ ಫಸ್ಟು ಮೇನ್ ರೂಲ್. ಸೆಕೆಂಡ್ ರೂಲು, ಎಕ್ಸೆಸಿವ್ ವಾಟ್ರ್ ಕುಡಿಬೇಕು, ನೀರು ಕುಡಿಬೇಕು ಚೆನ್ನಾಗಿ. ಮತ್ತು ನೀರು ಹೆಂಗೆ ಕುಡಿಬೇಕು, ನಾವೇನು ಮಾಡ್ತೀವಿ, ನಾನೇ ಎಸ್ಪೆಷಲಿ ಬೇರೆಯವ್ರದ್ದು ಬೇಡ, ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ನಾನು ನೀರು ಕುಡಿ ಅಂದರೆ ಒಂದು ಬಾಟ್ಲ್ ಹಿಡ್ಕೊಂಡು ಪಟ 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 ಕುಡಿದ್ಬಿಡ್ತೀನಿ. ಓಕೆ, ನೀರು ಕುಡಿದೆ.
ಆದರೆ ಆ ಥರ ಕುಡಿದ್ರೆ ಆಗಲ್ಲ. ಸೊ ಆ ಥರ ಎಲ್ಲ ಕುಡಿಬಾರ್ದು. ನೀರು ಕಂಪಲ್ಸರಿ 4 ಲೀಟ್ರ್ ನೀರು ಕುಡಿಬೇಕು. 1 ಅವರಿಗೆ ಒಂದೊಂದು ಗ್ಲಾಸ್, 1 ಅವರಿಗೆ ಒಂದೊಂದು ಗ್ಲಾಸ್, 1 ಅವರಿಗೆ ಒಂದೊಂದು ಗ್ಲಾಸ್ ನೀರು ಕುಡಿತಾ ಬಂದರೆ ನಮಗೆ ನೀಟಾಗಿ 12 ಗ್ಲಾಸು 8 ಗ್ಲಾಸ್ ನೀರು ಅನುಕೂಲ ಆಗುತ್ತೆ. 2 ಗ್ಲಾಸನ್ನು ಕುಡಿಬೋದು. ಯಾಕ್ರಿ ಒಂದೇ ಗ್ಲಾಸ್ ಕುಡಿಬೇಕು ಅನ್ನೋಂಗಿಲ್ಲ. 2 ಗ್ಲಾಸ್ ಸಹ ಕುಡಿಬೋದು. ಇದರಿಂದ ಏನಾಗುತ್ತೆ, ಕರೆಕ್ಟಾಗಿ ನೀರು ಬಾಡಿ ಒಳಗೆ ರಕ್ತನಾಳಗಳೆಲ್ಲ ಚಲನೆ ಆಗುತ್ತೆ. ಚೆನ್ನಾಗಿ ಏನಂದ್ರೆ ಕೊಲೆಸ್ಟ್ರಾಲು, ಬ್ಯಾಡ್ ಕಂಟೆಂಟ್ ಏನಿರುತ್ತೆ ಅದೆಲ್ಲನೂ ಯೂರಿನ್ ಥ್ರೂ ಎಕ್ಸ್ಕ್ರೀಟ್ ಆಗುತ್ತೆ. ಓಕೆ, ನಾವೀಗ ಎಕ್ಸಸೈಸ್ ಮಾಡಕತ್ತೀವಿ, ಅದು ಮಾಡಕತ್ತೀವಿ, ಬಟ್ ಫ್ಯಾಟು ಹೊರಗಡೆನೇ ಹೋಗಲ್ಲ ಅಂದ್ರೆ ಹೆಂಗೆ ಹೋಗುತ್ತೆ? ನೀವು ನೀರು ಚೆನ್ನಾಗಿ ಕುಡಿದ್ರೆ ಅದರಿಂದ ಯೂರಿನ್ ಥ್ರೂ ಹೋಗುತ್ತೆ, ಬಾತ್ರೂಮ್ ಥ್ರೂವರೆ ಹೋಗುತ್ತೆ. ಸೊ ನೀರು ಚೆನ್ನಾಗಿ ಕುಡಿದ್ರೆ ಅಷ್ಟೇ ಮೆಟಬಾಲಿಸಮ್ ಆಗಿ ಫ್ಯಾಟು ಹೋಗುತ್ತೆ. ಸೊ ಇದು ಫಸ್ಟು ನೀರು ಕರೆಕ್ಟಾಗಿ ಕುಡಿಬೇಕು. ಒಂದು ನಿದ್ದೆ ಆಯಿತು, ಒಂದು ನೀರಾಯಿತು. ನೆಕ್ಸ್ಟ್ ಬಂದು ಬ್ಯಾಲೆನ್ಸ್ ಡಯಟ್. ಎಸ್ಪೆಷಲಿ ಈಸ್ಟ್ರೋಜನ್ ಹೈಕ್ ಇರೋರಿಗೆ, ಅಂದರೆ ಈಸ್ಟ್ರೋಜನ್ ಲೆವೆಲ್ ಬಾಡಿ ಒಳಗೆ ಹೈ ಇರೋರಿಗೆ ಏನಂತಂದರೆ ಸೋಯಾಬೀನ್ಸ್ ಎಲ್ಲ ತಿನ್ನಬಾರ್ದು. ಸೋಯಾಬೀನ್ಸು ಅವೆಲ್ಲ ತಿನ್ನಬಾರ್ದು. ಕ್ಯಾಬೇಜ್ ಹೆಚ್ಚು ತಿನ್ನಬೇಕು, ತರಕಾರಿ ಹೆಚ್ಚು ತಿನ್ನಬೇಕು. ಇದರಿಂದ ಏನಾಗುತ್ತೆ, ತರಕಾರಿಗಳು ಹೆಚ್ಚು ತಿನ್ನೋದ್ರಿಂದ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡುತ್ತೆ. ತರಕಾರಿ ಹೆಚ್ಚಂಗೆ ಲೈಕ್ ವೆಜಿಟೇಬಲ್ಸ್ ರಾ ತಿನ್ನೋಕ್ಕಿಂತ ಸ್ಟೀಮ್ ಮಾಡಿ ತಿನ್ಬೋದು. ಸೊ ವೆಜಿಟೇಬಲ್ನ ಇನ್ಕ್ಲೂಡ್ ಮಾಡಬೇಕು, ಪ್ರೋಟೀನ್ನ ಇನ್ಕ್ಲೂಡ್ ಮಾಡಬೇಕು. ಪ್ರೋಟೀನ್ ಹೇಗೆ ಇನ್ಕ್ಲೂಡ್ ಮಾಡೋದು, ಲೈಕ್ ಡೈಲಿ ನಾನ್ ವೆಜ್ ತಿಂತಿದ್ರೆ ಎಗ್ ಇನ್ಕ್ಲೂಡ್ ಮಾಡ್ಬೋದು. ಆಗಲ್ಲ ಅಂತಂದರೆ ಕಾಳುಗಳು, ಮೊಳಕೆ ಕಾಳುಗಳು, ಮೊಸರು, ಬೇಳೆ, 1 ಕಪ್ ಬೇಳೆ, ಈ ಥರ ಎಲ್ಲ ಮಾಡಿ ಇನ್ಕ್ಲೂಡ್ ಮಾಡಬೇಕು. ಎಟ್ಲೀಸ್ಟ್ ನಮ್ಮ ಬಾಡಿ ವೇಟಿಗೆ 1 kgಗೆ 1 ಗ್ರಾಮ್ ಅಂತೆ ನಮ್ಮ ಬಾಡಿ ವೇಟ್ ಎಷ್ಟಿರುತ್ತೆ ಅಷ್ಟು ಗ್ರಾಮ್ ಪ್ರೋಟೀನ್ನ ನಾವು ಕಂಪಲ್ಸರಿ ತಿನ್ನಲೇಬೇಕು ಫುಲ್ ಡೇ. ಪ್ರತಿಯೊಂದು ಮೀಲ್ದಲ್ಲಿ, ಪ್ರತಿಯೊಂದು ಊಟದಾಗ ಪ್ರೋಟೀನ್ ಅಂಶ ಅನ್ನೋದು ನಾವು ಕನ್ಫರ್ಮ್ ಮಾಡಲೇಬೇಕು. ನಾವೇನಂತಿರ್ತೀವಿ, ತಿನ್ನೋದೇ ಇಷ್ಟೇ ತಿಂತೀವಿ, ಇನ್ನೂ ತಿನ್ನೋದು ಇಷ್ಟೇ ನಿಮ್ಗೆ ಇಷ್ಟು ತಿನ್ನಂತ ಹೇಳಿಲ್ಲ, ಬ್ಯಾಲೆನ್ಸ್ ಮೀಲ್ ತಿನ್ನಂತ ಹೇಳ್ತಾ ಇರೋದು. ಲೈಕ್ ಅನ್ನ ಬೇಳೆ ತಿಂದೆ, ಅನ್ನ ಇಷ್ಟು ತಿಂದಿರ್ತೀವಿ, ಬೇಳೆ ಇಷ್ಟು ತಿಂದಿರ್ತೀವಿ. ಸೊ ಅದರಲ್ಲಿ ಕಾರ್ಬ್ ಹೆಚ್ಚಾಗುತ್ತೆ, ಪ್ರೋಟೀನ್ ಅಂಶ ಇರೋದಿಲ್ಲ. ಅದ್ರ ಬದಲು ಇಷ್ಟು ಅನ್ನ, ಇಷ್ಟು ಬೇಳೆ, ಇಷ್ಟು ತರಕಾರಿ, ಈ ಥರ ಬ್ಯಾಲೆನ್ಸ್ ಮಾಡಿದರೆ ನಮ್ಗೆ ಹೆಲ್ದಿಯಾಗಿ ವೆಯ್ಟ್ನ ರಿಡ್ಯೂಸ್ ಮಾಡ್ಬೋದು. ಎಸ್ಪೆಷಲಿ ಹಾರ್ಮೋನ್ ಇಂಬ್ಯಾಲೆನ್ಸ ಮಾಡ್ಬೋದು. ಸೊ ಏನಂತಂದರೆ ಈ ಥರ ಲೈಕ್ ಕಾಲಿಫ್ಲವರ್, ಕ್ಯಾಬೇಜು, ಇವನ್ನೆಲ್ಲ ಜಾಸ್ತಿ ತಿನ್ನಬೇಕು. ವೆಜಿಟೇಬಲ್ಸು, ಸೋಯಾಬೀನ್ಸ್ ತಿನ್ನಬಾರ್ದು. ಇದಿಷ್ಟ ಆಗಿತ್ತು. ಮತ್ತು ವಾಕಿಂಗ್ ಕಂಪಲ್ಸರಿ ಮಾಡಬೇಕು. ಎಸ್ಪೆಷಲಿ ಲೋವರ್ ಬೆಲ್ಲಿ ಇತ್ತು ಅಂತಂದರೆ ವಾಕ್ ಜಾಸ್ತಿ ಮಾಡಿದರೆ ಲೋವರ್ ಬಾಡಿ ಜಲ್ದಿ ರಿಡ್ಯೂಸ್ ಆಗುತ್ತೆ ವಾಕಿಂಗಿಗೆ. ಆಮೇಲೆ ಎಕ್ಸಸೈಸ್ ಬಂತಂದರೆ ಲಂಜಸ್ ಮಾಡ್ಬೋದು, ಸ್ಕ್ವಾಟ್ಸ್ ಮಾಡ್ಬೋದು. ಓಕೆ, ಮತ್ತು ಹೈ ನೀಸು, ಕ್ರಾಸ್ ನೀಸು, ಸಿಂಗಲ್ ಲೆಗ್ ಲಿಫ್ಟ್ಸು ಇವೆಲ್ಲ ಮಾಡ್ಬೋದು. ನೋಡಿದ್ರಲ್ಲ ವಿಡಿಯೋ. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.